ಹೌದು ಫ್ರೆಂಡ್ಸ್, ವಿವೋ V50 ಲಾಂಚ್ ಆಗಿ ಇನ್ನೂ 5 ತಿಂಗಳು ಆಗಿಲ್ಲ, ಅಷ್ಟರಲ್ಲಿ V60 ಸೀರೀಸ್ ಬಂತು. ಏನ್ ಮಾರ್ಕೆಟ್ ಅಲ್ಲಿ ಹೊಸ ಗಿಮಿಕ್ ಬ್ರ್ಯಾಂಡ್ ಶೋ ಮಾಡ್ತಿದ್ ಗೊತ್ತಿಲ್ಲ. ಸೊ ಮುಂಚೆ ನಾವೆಲ್ಲ ಓಪನ್ ಅವರು ತುಂಬಾ 5-6 ತಿಂಗಳಿಗೆ ಹೊಸ ಸೀರೀಸ್ ನ ತಗೊಂಡ್ಬರ್ತಿದ್ರು. ಇದನ್ನ ಇವಾಗ ರಿಯಲ್ಮಿ ಅವರು ಫಾಲೋ ಅಪ್ ಮಾಡ್ತಿದ್ದಾರೆ. ಅದ ತಕ್ಷಣ ನಾವು ವಿವೋ ಕೂಡ ಇದನ್ನೇ ನೋಡ್ತಾ ಇದ್ವಿ. ಸೊ ಇದು ಮಾರ್ಕೆಟ್ ಅಲ್ಲಿ ಒಂದು ಹೊಸ ಫೋನ್ಸ್ ಗಳ ಸೆಲ್ಲಿಂಗ್ ಗಿಮಿಕ್ ಅಂತ ಹೇಳ್ಕೋಬಹುದು. ಬ್ರ್ಯಾಂಡ್ಸ್ ದುಡ್ಡು ಮಾಡಕ್ಕೆ ಅಥವಾ ಹಳೆ ಸ್ಟಾಕ್ಸ್ ಗಳನ್ನೆಲ್ಲ ಕರೆಕ್ಟ್ ಟೈಮ್ ಅಲ್ಲಿ ಮುಗಿಸೋ ಸಲುವಾಗಿ ಈ ನಂಬರಿಂಗ್ ಸೀರೀಸ್ ನ ಇವರು ತುಂಬಾ ಬೇಗ ಲಾಂಚ್ ಮಾಡ್ತಿದ್ದಾರೆ. ಇದಕ್ಕೆ ಹಿಂದಿರೋ ರೀಸನ್ ಮತ್ತೆ ಬೇರೆ ಏನಿಲ್ಲ, ಜಸ್ಟ್ ದುಡ್ಡು ಮತ್ತೆ ಹಳೆ ಫೋನ್ಸ್ ಗಳನ್ನ ಸ್ಟಾಕ್ ಖಾಲಿ ಮಾಡಕ್ಕೆ. ಬಟ್ ಈ V60 ನಾನು ಯೂಸ್ ಮಾಡ್ತಿದ್ದೀನಿ 2-3 ದಿವಸಗಳಿಂದ. ಇಲ್ಲೇ ಇದೆ ನನ್ನ ಹತ್ರ ಟೇಬಲ್ ಮೇಲೆ ಫೋನು. ಸೊ ಇದು V50ಗಿಂತ ಕೆಲವೊಂದರಲ್ಲಿ ಅಪ್ಗ್ರೇಡ್ಸ್ಗಳಾಗಿದೆ. ಮತ್ತೆ ನಿಜವಾಗ್ಲೂ ಇಲ್ಲಿ ಗಿಮಿಕ್ ಇದೆಯಾ ಅಥವಾ ಇದನ್ನ ನಾವು ಕೊಂಡುಕೋಬಹುದಲ್ವಾ, ಎಲ್ಲ ಈ ಡೀಟೇಲ್ ಆಗಿ ವಿಷಯನ ತಿಳ್ಕೋಣ. ಎಸ್, ಮೊದಲಿಗೆ ಬಾಕ್ಸ್ ನೋಡ್ಬೋದು. ವಿವೋ V60 ಕೋ ಇಂಜಿನ್ ವಿತ್ ಜೈಸ್ ಅಂತ ಇದೆ. ಸೊ ಬಾಕ್ಸ್ ಒಳಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಒಂದು ಯೂಸರ್ ಮ್ಯಾನುವಲ್ ಆಗಿರಲಿ, ಸಿಮ್ ಎಜೆಕ್ಟರು, ಒಂದು ಒಳ್ಳೆ ಕ್ವಾಲಿಟಿ ಕೇಸ್ನ ಕೊಡ್ತಿದ್ದಾರೆ. ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್, USB to Type C ಕೇಬಲ್ ಮತ್ತು 90 ವ್ಯಾಟ್ನ ಪವರ್ ಬಟರ್ ಇನ್ ಬಾಕ್ಸೇ ಸಿಗುತ್ತೆ. ಪ್ರಾಮಾಣಿಕವಾಗಿ ನಾನು ಫಸ್ಟ್ ಲುಕ್ ಯಾವಾಗ ಈ ಸ್ಮಾರ್ಟ್ ಫೋನ್ನ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಕೈ ಹಿಡ್ಕೊಂಡು ನೋಡಿ, ಸೇಮ್ ಈ ವಿವೋ X200F ಏನಿತ್ತು ಅದೇ ರೀತಿ ಫೀಲ್ ಕೊಡೋಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಇದು ದಪ್ಪ ಇದೆ, ಅದು ಕಾಂಪ್ಯಾಕ್ಟ್ ಸೈಜ್ ಇದೆ. ಬಟ್ ಕ್ಯಾಮ್ರಾ ಮಾಡ್ಯೂಲ್ಸ್ ನೋಡ್ಕೊಂಡಾಗ ಸೇಮ್ ಕಾಪಿ ಪೇಸ್ಟ್ ಮಾಡ್ದಂಗೆ ಇದೆ. ಮತ್ತು ಸೈಡ್ ಫ್ರಂಟ್ ಎಲ್ಲ ಕಡೆಯಿಂದ ಕಾರ್ಡ್ ಡಿಸೈನ್ ಕೊಡ್ತಿದ್ದಾರೆ. ಸೈಡ್ಗೆಲ್ಲ ಕಂಪ್ಲೀಟ್ಲಿ ಫೈಬರ್ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಡ್ತಿದ್ದಾರೆ. ಮತ್ತು ಒನ್ ಹ್ಯಾಂಡಲ್ ಏನಿದೆ ಕಂಪ್ಲೀಟ್ಲಿ ವಾಲ್ಯೂಮ್ ರಾಕರು, ಲಾಕಿನ ಆರಾಮಾಗಿ ಗ್ರಿಪ್ಪಿಯಾಗಿ ಹಿಡ್ಕೊಂಡು ಆಪರೇಟ್ ಮಾಡ್ಕೋಬಹುದು. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸಿಮ್ ಸೋರ್ಟ್ ಜೊತೆಗೆ ಮೇಲಿನ ಭಾಗ ಐರ್ ಬಸ್ಟ್ ಮತ್ತು ಡುವಲ್ ಮೈಕ್ ನ ಕೂಡ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಫಸ್ಟ್ ಲುಕ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಇನ್ ಹ್ಯಾಂಡ್ ಪ್ರೀಮಿಯಂ ಎಲ್ಲ ನಾನೊಂದು 35-40K ವ್ಯಾಲ್ಯೂ ಅಂತ ಫೋನ್ ಕೈ ಹಿಡ್ಕೊಂಡಿನ ಅಂತ ಫೀಲ್ ಕೊಡುತ್ತೆ. ಮತ್ತು ವಿವೋನವರು V ಸೀರೀಸ್ ಅಂತೂ ಡಿಸೈನ್ ಕ್ಯಾಮ್ರಾದಂತೂ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ. ಇಲ್ಲಿ ಫಸ್ಟ್ ಲುಕ್ ಅಲ್ಲಿ ನನಗೆ ತುಂಬಾ ಇಷ್ಟ ಮತ್ತು ನಾನು ಕೊಡ್ತಿರೋಂಥ ದುಡ್ಡಿಗೆ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಡಿಸೈನ್ ಅನಿಸ್ತದ. ಇನ್ ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಟ್ರಸ್ಟ್ ಮೀ, ಕಾರ್ಡ್ ಕವರ್ ಡಿಸ್ಪ್ಲೇ ಒಂದಿಗೆ ನಾನಂತೂ ಸದ್ಯಕ್ಕೆ ಬೋರ್ ಆಗಿದ್ದೀನಿ. ಜಸ್ಟ್ ನಾನೊಂದು 2 ತಿಂಗಳಿಂದನೇ ಕಾರ್ಡ್ ಕವರ್ ಬೇಕಿತ್ತು, ಆಗಿತ್ತು, ಹೀಗಿತ್ತು ಅನ್ಕೊಂಡಿದ್ದೆ. ಬಟ್ ನಾನಂತೂ ಈ ಕಾರ್ಡ್ ಕವರ್ ನೋಡಿ ನನ್ ಬೇಜಾರಾಗಿ ಹೋಗಿದೆ ಆಯ್ತಾ. ಸೊ ಎಲ್ಲಾ ಬ್ರ್ಯಾಂಡ್ಸ್ಗಳು ಇದೇ ಡಿಸ್ಪ್ಲೇನ ಒಳಗೊಂಡು ಬರ್ತಾ ಇದೆ. ಸೊ ಇದ್ರಲ್ಲಿ ಕೂಡ ಅಷ್ಟೇ ಅದೇ 6.77 ಇಂಚಸ್ ಇರುವಂತ ಫುಲ್ HD+ 10 ಬೀಟ್ HDR10+ ಜೊತೆಗೆ 120 Hz ರಿಫ್ರೆಶ್ ರೇಟ್ ಮತ್ತು 5000 nits ಲೋಕಲ್ ಪೀಕ್ ಬ್ರೈಟ್ನೆಸ್ ಜೊತೆಗೆ ತುಂಬಾ ಬ್ರೈಟರ್ ಕಲರ್ಫುಲ್ ಕಾರ್ಡ್ ಕವರ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಬಟ್ ನನಗೆ ಆ ಮಜಾ ಮತ್ತು ಆ ಯೂಸೇಜ್ ಇರುವಂತ ಫೀಲ್ ನಾನು ಕಳ್ಕೊಳ್ತಾ ಇದ್ದೀನಿ. ಲೋಕಲ್ ಫೋನ್ಸ್ಗಳು ಕೂಡ ಇದೇ ಕಾರ್ಡ್ ಕವರ್ ನೋಡ್ತಾ ಇದ್ವಿ, ಮತ್ತೆ ಫ್ಲಾಗ್ಶಿಪ್ ಪ್ರೀಮಿಯಂ ಮಿಡ್ ರೇಂಜ್ ಕೂಡ ಇದೇ ಕಾರ್ಡ್ ಕವರ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಹೀಗಾಗಿ ನನಗೆ ಸ್ವಲ್ಪ ಬೋರ್ ಹೊಡಿತಾ ಇದೆ. ಬಟ್ ಡೇ ಟು ಡೇ ಯೂಸೇಜ್ ಅಲ್ಲಿ ಇರುವಂತಹ ಕಲರ್ಸ್ ಆಗಿರಲಿ, ಬ್ರೈಟ್ನೆಸ್, ನೀವು ಯೂಟ್ಯೂಬ್ ಅಲ್ಲಿ HDR ವಿಡಿಯೋಸ್ ನೋಡ್ಕೋಬಹುದು. ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ತುಂಬಾ ಪ್ರೀಮಿಯಂ ಅನ್ಸುತ್ತೆ. ಚೆನ್ನಾಗಿದೆ, ಎಲ್ಲ ರೆಸ್ಪಾನ್ಸಿವ್, ಆಪ್ ಓಪನಿಂಗ್ ಎಲ್ಲ ಚೆನ್ನಾಗಿದೆ. ನಾನು ಔಟ್ಡೋರ್ ಕೂಡ ತುಂಬಾ ವಿಡಿಯೋಸ್ ನೋಡ್ಕೊಂಡೆ, ಹೆವಿ ಬ್ರೈಟರ್ ಆಗಿದೆ. ಸೊ ಇಲ್ಲಿ ಯಾವುದೇ ಡಿಸ್ಪ್ಲೇ ಕ್ವಾಲಿಟಿನಲ್ಲಿ ಇಶ್ಯೂ ಇಲ್ಲ. ಬಟ್ ಈ ಡಿಸೈನ್ ಒಂದಿಗೆ ನಾನು ಬೋರ್ ಆಗ್ತಿದ್ದೀನಿ ಪರ್ಸನಲ್. ನಿಮ್ಮಲ್ಲಿ ತುಂಬಾ ಜನಕ್ಕೆ ಇದು ಇಷ್ಟ ಆಗ್ಬಹುದು. ಅಕಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಒಂದಿಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಒನ್ ಅಲ್ಲಿ ಸೂಪರ್ ಫಾಸ್ಟ್ ಆಗಿ ಕ್ವಿಕ್ಲಿ ಇದನ್ನ ಆರಾಮಾಗಿ ಅನ್ಲಾಕ್ ಮಾಡ್ಕೋಬಹುದು. ಮತ್ತೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಈ ಸರ್ತಿ ಈ ಡಿಸ್ಪ್ಲೇ ಕ್ವಾಲಿಟಿ ಜೊತೆಗೆ ಸ್ಪೀಕರ್ ಕ್ವಾಲಿಟಿ ಕೂಡ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ ಆಯ್ತಾ. ಒಂದ್ಸರ್ತಿ ನಿಮಗೆ ಆಡಿಯೋ ತೋರಿಸ್ತೀನಿ ನಾನು. ಎಸ್, ಐ ಹೋಪ್ ನಿಮಗೆ ಇಲ್ಲೇ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಎಸ್, ನಾನು ಈ ಸ್ಪೀಕರ್ ಕ್ವಾಲಿಟಿ ಜೊತೆಗೆ ನಿಜವಾಗ್ಲೂ ಹ್ಯಾಪಿ ಇದ್ದೀನಿ. ಓವರ್ ಆಲ್ ಡಿಸ್ಪ್ಲೇನಲ್ಲಿ ಬ್ರ್ಯಾಂಡ್ ಅಪ್ಗ್ರೇಡ್ ಮಾಡಿದೆ. ಬಟ್ ನಾನು ಈ ಕಾರ್ಡ್ ಕವರ್ ಒಂದೇ ಹ್ಯಾಪಿ ಇಲ್ಲ ಅಷ್ಟೇ. ಬಟ್ ಸ್ಟಿಲ್ ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ರೆ, ಬೆಜಲ್ಸ್ ಕೊಟ್ಟಿದ್ರೆ ಇನ್ನು ಪ್ರೀಮಿಯಂ ಆಗಿರ್ತಪ್ಪ ಅನ್ಸುತ್ತೆ. ಇನ್ ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಬರ್ತೀವಿ, ಇದರಲ್ಲಿ ಹೊಸ ಚಿಪ್ಸೆಟ್ ಏನಿದೆ, ಬಟ್ ಹೇಳ್ಕೊಳ್ಳೋಕೆ ಅದ್ಭುತ ಬೆಂಕಿ ಲೆವೆಲ್ ಅನ್ನೋ ಚಿಪ್ಸೆಟ್ ಅಲ್ಲ ಆಯ್ತಾ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಚಿಪ್ಸೆಟ್ ನ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ನಲ್ಲಿ ಒಂದು ಬೆಸ್ಟ್ ಚಿಪ್ಸೆಟ್ ಅಂತ ಕರಿಬಹುದು. ಸೊ ಬಂದ ತಕ್ಷಣ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದ್ವಿ. 9,79,000 ಹತ್ರ ಅಂತದ್ದು ಸ್ಕೋರ್ ಬಂತು. CPU ಥಾಟಲ್ ಅಲ್ಲಿ ಕೆಲವೊಂದು ಎಲ್ಲೋ ಲೈನ್ಸ್ ಗಳನ್ನ ಕೂಡ ನಾವು ಇದರಲ್ಲಿ ನೋಡ್ಕೊಂಡ್ವಿ. ಸೊ ಬಾಕಿ ನೀವು ಇದರಲ್ಲಿ ಒಳ್ಳೆ ಹೈ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ ಪ್ಲೇ ಆಟ ಆಡ್ಕೋಬಹುದು. ಕಾರ್ಡ್ ಕವರೋದ್ರಿಂದ ಸ್ವಲ್ಪ ನಿಮಗೆ ಈ ಸೈಡ್ ಇಂದ ಟಚಸ್ ಅನ್ನೋ ಫೀಲ್ ಅನ್ನೋದಕ್ಕಿಂತ ಗ್ರಿಪ್ಪಿ ಆಗಿ ನೀವು ಕೈಯಲ್ಲಿ ಕಂಫರ್ಟೇಬಲ್ ಇಟ್ಕೋಬಹುದು. ಮತ್ತೆ ಬ್ಯಾಟ್ರಿ ಜಾಸ್ತಿ ಇದ್ರು ಹೆವಿ ವೇಟ್ ಏನಿಲ್ಲ. ಲಾಂಗ್ ಟೈಮ್ ಒಂದು ಹೈ ಸೆಟ್ಟಿಂಗ್ಸ್ ಅಲ್ಲಿ, ಹೈ FPS ಅಲ್ಲಿ ಒಳ್ಳೆ ಸ್ಟೇಬಲ್ ಗೇಮ್ ಪ್ಲೇ ಕೂಡ ಆಟ ಆಡ್ಕೋಬಹುದು. ಆದ್ರೆ ಇಲ್ಲಿ ಯಾವುದೇ 90 ಅಥವಾ 120 FPS ನಿಮಗೆ ಗೇಮ್ ಪ್ಲೇ ಸಪೋರ್ಟ್ ಆಗಲ್ಲ. ನೀವು ಜಸ್ಟ್ 60 FPS ಅಲ್ಲಿ ಸ್ಮೂತ್ ಮತ್ತು HDR ಎಕ್ಸ್ಟ್ರೀಮ್ ಅಲ್ಲಿ ಮಾತ್ರ ಇದರಲ್ಲಿ ಗೇಮ್ ಪ್ಲೇ ಆಟ ಆಡ್ಕೋಬಹುದು. ಇನ್ ಯಾವಾಗ ಈ ಫೋನ್ ಅಂತ ಸಾಫ್ಟ್ವೇರ್, ಸ್ಟೋರೇಜ್ ಮತ್ತು ಕನೆಕ್ಟಿವಿಟಿ ಫೀಚರ್ಸ್ ಬರ್ತೀವಿ, ಈ ಸ್ಮಾರ್ಟ್ ಫೋನ್ ಔಟ್ ಆಫ್ ದ ಬಾಕ್ಸ್ Android 15 ಜೊತೆಗೆ ಈ ಫನ್ ಟಚ್ OiS 15
ಕ್ವಾಲಿಟಿನ ನೋಡ್ತಾ ಇದ್ವಿ. ಕೆಲವೊಂದು ಬ್ಲಾಟರ್ಸ್ಗಳು ಕೂಡ ಸಿಗುತ್ತೆ, ಇದನ್ನ ನೀವು ಒನ್ ಟ್ಯಾಪಲ್ಲಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಬಟ್ ಈ ಪ್ರೈಸಲ್ಲಿ ಕೂಡ ವಿವೋ ಈ ರೀತಿ ಬ್ಲಾಟರ್ಸ್ಗಳನ್ನ ಕೊಡಬಾರ್ದಪ್ಪ ಅಂತ ಅನ್ಸುತ್ತೆ. ಬಾಕಿ ನಿಮಗೆ 4+6 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿನ ಕೊಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆಯ ವಿಚಾರ. ಎಲ್ಲ ಬ್ರ್ಯಾಂಡ್ಸ್ಗಳು 4+6 ಕೊಟ್ರೆ ಲಾಂಗ್ ಟರ್ಮ್ ಯೂಸೇಜ್ಗೆ ಚೆನ್ನಾಗಿರುತ್ತೆ. ಈ ಬಜೆಟ್ಲಿ ಎಲ್ಲರೂ ಕೊಡ್ತಾರೆ. ಆದರೆ ಬೇರೆ ಎಲ್ಲ ಬ್ರ್ಯಾಂಡ್ಸ್ಗಳು ಹೈಲಿ ಸ್ಟೋರೇಜ್ ಮತ್ತು ರ್ಯಾಮ್ ವೇರಿಯಂಟ್ಸ್ ಅಲ್ಲಿ ಏನು ಆಪ್ಷನ್ಸ್ನ ಕೊಡ್ತಿದ್ದಾರೆ ಅದನ್ನ ಅಲ್ಲಿ ಸ್ವಲ್ಪ ಇಲ್ಲಿ ವಿವೋ ಕೊಂಜಿಸಿ ಮಾಡಕ್ಕೆ ಟ್ರೈ ಮಾಡಿದೆ. ಎಸ್ಪೆಷಲಿ LPDDR4X ರ್ಯಾಮ್ ಒಂದಿಗೆ UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ಏನಕ್ಕೆ ಓಪೋನವರೆಲ್ಲ ನಿನ್ನೆ 25,000 ಫೋನಲ್ಲಿ LPDDR5X ಒಂದಿಗೆ UFS 4.0 ಕೊಡ್ತಿದ್ದಾರೆ. ಬಟ್ ಏನಕ್ಕೆ ವಿವೋ ಇಲ್ಲಿ ಕಂಜ್ಯೂಸಿ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ನೀವು ಅಪ್ಗ್ರೇಡ್ ಆಗಲೇಬೇಕು. ಇದೊಂದು ನನಗೆ ಈ ಫೋನಲ್ಲಿ ಮೈನಸ್ ಪಾಯಿಂಟ್ ಅನಿಸ್ತು. ಆದರೆ ಮೇನ್ ಟ್ವಿಸ್ಟ್ ಏನು ಗೊತ್ತಾ, ಬೇರೆ ಫೋನ್ಸ್ಗಳಲ್ಲಿ ವಿವೋನಲ್ಲಿ ಏನು ಕ್ಯಾಮ್ರಾ ಸಿಗುತ್ತೆ ಈ ಕ್ವಾಲಿಟಿ ಬೇರೆ ಯಾವುದೇ ಫೋನ್ಸ್ಗಳು ನಿಮ್ಗೆ ಸಿಗಲ್ಲ. ಸೊ ಇದಕ್ಕೆ ಸ್ವಲ್ಪ ನೀವು ಇಲ್ಲಿ ಸ್ಟೋರೇಜ್ ವೈಸ್ ಆಗಿರಲಿ ಅಥವಾ ರ್ಯಾಮ್ ವೈಸ್ ಆಗಿರಲಿ ಕಾಂಪ್ರಮೈಸ್ ಆಗಲೇಬೇಕು. ವಿವೋ ಇದನ್ನ ಸುತ್ತಾಡಿ ಹೇಳ್ತಾ ಇದೆ, ಜನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇನ್ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ, ಲಾಸ್ಟ್ ಇಯರ್ V50ಗಿಂತ V60 ನಲ್ಲಿ ತುಂಬಾ ಇಮೇಜ್ ಪ್ರೊಸೆಸಿಂಗ್ ಆಗಿಲ್ಲ ಮತ್ತು ಕೆಲವೊಂದು ಲೆನ್ಸಸ್ ಅಲ್ಲಿ ಕೂಡ ಅಪ್ಗ್ರೇಡ್ಸ್ ಆಗಿದೆ. ಸೊ ರಿಯಲ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಮತ್ತು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್ ಸೆನ್ಸರ್ ಒಂದಿಗೆ ಫ್ರಂಟ್ ಅಲ್ಲಿ ಕೂಡ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಆನೆಸ್ಟ್ಲಿ ನಾವು ಈ ವಿವೋ V50ನ ಈ ವಿವೋ V60 ಕ್ಯಾಮ್ರಾ ಜೊತೆ ಕಂಪೇರ್ ಮಾಡಿದ್ರೆ ಡಿಫರೆನ್ಸ್ ಅಲ್ಲಿ ನಿಮಗೆ 50 ಮೆಗಾ ಪಿಕ್ಸೆಲ್ ಒಂದು ಟೆಲಿಫೋಟೋ ಸೆನ್ಸರ್ ನಲ್ಲಿ ಆಡ್ ಮಾಡಿದ್ರೆ ಇದು ತುಂಬಾ ಪ್ರೀಮಿಯಂ ಸೆನ್ಸರ್ ಆಗಿದೆ. ಬಟ್ ಈ ಸರ್ತಿ ಕರೆಕ್ಟ್ ಯೂಸ್ಫುಲ್ ಇರುವಂತ ಟೆಲಿಫೋಟೋ ಲೆನ್ಸ್ ನ ಕೊಡಿದ್ರೆ ತುಂಬಾ ಶಾರ್ಪ್ ಫೋಟೋಗಳು ಬರುತ್ತೆ. ನೀವು ಸ್ಕ್ರೀನ್ ಮೇಲೆ ಫೋಟೋ ನೋಡ್ಕೋಬಹುದು. ಡೇ, ಇಂಡೋರ್, ನೈಟ್ ಎಲ್ಲ ಕಂಡೀಷನ್ ಅಲ್ಲಿ ತುಂಬಾ ಒಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡಿದೀನಿ. ಸೊ ಡೇ ನಲ್ಲಿ ಇರುವಂತ ಕಲರ್ಸ್ ಗಳಾಗಿರ್ಲಿ, ಅಕ್ಯುರೇಸಿ ಆಗಿರ್ಲಿ, ಲಾಸ್ಟ್ ಇಯರ್ ವಿವೋ V50ಗಿಂತ ನಾನು ತುಂಬಾ ಬದಲಾವಣೆಗಳನ್ನ ನೋಡ್ತಾ ಇದ್ದೀನಿ. ಅದು ಇಮೇಜ್ ಪ್ರೊಸೆಸಿಂಗ್ ಕ್ವಿಕ್ಲಿ ಆಗ್ತಾ ಇದೆ ಮತ್ತು ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದ್ರೆ ತುಂಬಾ ಕಂಟಿನ್ಯೂಸ್ಲಿ ಫೋಟೋಗಳನ್ನ ಕೂಡ ತೆಗೆಯುತ್ತೆ. ಇದೇ ರೀತಿ ಆಗಿರುವಂತ ಕಲರ್ಸ್ಗಳು ಡೇ, ಹೂ, ಗಿಡ, ಮರ, ಬಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ. ಫೇಸಸ್ ಅಲ್ಲಿ ಕೂಡ ಅಷ್ಟೇ ಜಾಸ್ತಿ ವೈಟಿಶ್ ಅನ್ನೋದಕ್ಕಿಂತ ಸ್ಕಿನ್ ಟೋನ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಮತ್ತು ಇಮೇಜಸ್ ಎಲ್ಲ ನಾನು ಜಾಸ್ತಿ ಅಬ್ಸರ್ವ್ ಮಾಡಿದಪ್ಪ ಅಂದ್ರೆ ಜಸ್ಟ್ ನಿಮ್ಮ ಮೇನ್ ಆಬ್ಜೆಕ್ಟ್ ಅಷ್ಟೇ ಅಲ್ಲ, ಹಿಂದಿನ ಬ್ಯಾಕ್ ಗ್ರೌಂಡ್ಸು, ಕಲರ್ಸು ಎಲ್ಲ ಕಡೆ ಫೋಕಸ್ ಇದ್ದು ಕರೆಕ್ಟ್ ಆಗಿರುವಂತ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಕೂಡ ಆಗ್ತಾ ಇದೆ. ಇನ್ನು ಪೋರ್ಟ್ರೇಟ್ ಫೋಟೋಸ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಬರುತ್ತೆ. ತುಂಬಾ ಡಿಫ್ರೆಂಟ್ ಈ ಮೋಡ್ಸ್ಗಳು ಕೂಡ ಕೊಡ್ತಿದ್ದಾರೆ ಮತ್ತು ಈ ಸ್ಪೆಷಲಿ ಟೆಲಿಫೋಟೋ ಲೆನ್ಸ್ ಇಂದಂತರೂ ನೆಕ್ಸ್ಟ್ ಲೆವೆಲ್ ಫೋಟೋಗ್ರಫಿ ಬರುತ್ತೆ. ಎಡ್ಜ್ ಕಟಿಂಗ್ ಆಗಿರ್ಲಿ, ಬ್ಲರ್ಸ್ ಆಗಿರ್ಲಿ ಪರ್ಫೆಕ್ಟ್ಲಿ ಈ ವಿವೋ X200 ಸೆನ್ಸರ್ ನಿಂತು ಸೇಮ್ ಅದೇ ಸೆನ್ಸರ್ ಇಂದ ಹೈ ಕ್ವಾಲಿಟಿ ಮತ್ತು ಒಳ್ಳೆ ಇಮೇಜಸ್ ಬರುತ್ತೆ. ಇನ್ನು ಅಲ್ಟ್ರಾ ವೈಡ್ ಅಲ್ಲಿ ಜಾಸ್ತಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಇಟ್ಕೊಳಕ್ ಹೋಗಬೇಡಿ. ಬಿಕಾಸ್ 8 ಮೆಗಾ ಪಿಕ್ಸೆಲ್ ಇರೋದ್ರಾಗೆ 8 ಮೆಗಾ ಪಿಕ್ಸೆಲ್ ಡೀಟೇಲಿಂಗ್ ಕ್ವಾಲಿಟಿ ಮತ್ತು ವೈಡ್ ರೇಂಜ್ ನ ಕವರ್ ಮಾಡ್ತಾ ಇದೆ. ಆದ್ರೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಏನಪ್ಪಾ ಈ 4 ಸೀಸನ್ ಫೋಟೋಗ್ರಫಿ ಅಂತೂ ಹೆವಿ ಟ್ರೆಂಡ್ ನಡೀತಾ ಇದೆ X200 FE ಬಂದಾಗಿಂದ. ಸೊ ಈ ರೀತಿ ಫೋಟೋಸ್ಗಳು ನೀವು ನ್ಯಾಚುರಲ್ ಆಗಿ ಅದೇ ಏರಿಯಾದಲ್ಲೇ ತೆಗೆದಿರೋ ಹಾಗೆ ಫೋಟೋಗಳು ಬರುತ್ತೆ. ಸೊ ಇದು ಇಂಟ್ರೆಸ್ಟಿಂಗ್ ಇದೆ, ನನಗೂ ತುಂಬಾ ಇಷ್ಟ ಆಯ್ತು. ಸೊ ಜಸ್ಟ್ ನೀವು ಫೋಟೋ ಕ್ಲಿಕ್ ಮಾಡಿದ್ರೆ ರಿಯಲ್ ಆಗಿ ನೀವು ಅದೇ ಸೀಸನ್ ಅಲ್ಲಿ ಇದೀರಪ್ಪ ಅಂತ ಅನ್ಸುತ್ತೆ. ಸದ್ಯಕ್ಕೆ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ನು ಈ ಫೋಟೋಸ್ ನೋಡ್ತಿದ್ರೆ ಇದು 3x ಝೂಮ್ ಮಾಡಿ ತೆಗೆದಿರುವಂತ ಲಾಸ್ಲೆಸ್ ಫೋಟೋಗ್ರಫಿ ಅಂತ ಹೇಳ್ಬೋದು. ಬ್ಲರ್ ಆಗಿರ್ಲಿ, ಕ್ವಾಲಿಟಿ ಆಗಿರ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ಯಾವಾಗ ಸೆಲ್ಫಿಗೆ ಬರ್ತೀವಿ, ಇಲ್ಲಿ ಕೂಡ ಇದು ಆಟೋ ಐ ಫೋಕಸಿಂಗ್ ಗ್ರೂಪ್ ಸೆಲ್ಫಿ ಕ್ಯಾಮ್ರಾ ತರ ಆಟೋಮೆಟಿಕ್ ಆಗಿ ವೈಡ್ ಆಗೋದು. ಮತ್ತೆ ಈ ರೀತಿ ಫೋಟೋಗಳು ಗ್ರೂಪ್ ಸೆಲ್ಫಿ ಫೋಟೋಗಳನ್ನ ತುಂಬಾ ತೆಗೆಯಕ್ಕೆ ಫೇಮಸ್. ಮುಂಚೆಯಿಂದ ಇದು ಈ ಸೀರೀಸ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ. ಸೊ ಬಾಕಿ ಸ್ಕಿನ್ ಟೋನ್ ಆಗಿರ್ಲಿ, ಡೀಟೇಲಿಂಗ್ ಆಗಿರ್ಲಿ ಮತ್ತು ವೈಡ್ ರೇಂಜ್ ನ ಕವರ್ ಮಾಡೋದ್ರ ಜೊತೆಗೆ ಡೈನಮಿಕ್ ರೇಂಜ್ ನ ಕೂಡ ತುಂಬಾ ವೆಲ್ ಆಪ್ಟಿಮೈಸ್ ಒಂದಿಗೆ ಕಲರ್ಸ್ಗಳನ್ನ ಕೂಡ ತುಂಬಾ ಚೆನ್ನಾಗಿ ತಗೊಂಡ್ ಬರುತ್ತೆ ಮತ್ತು ಡೀಟೇಲಿಂಗ್ ಸ್ವಲ್ಪ ಬೆಟರ್ ಇದೆ ಅಂತ ಹೇಳ್ಕೋಬಹುದು. ಬಟ್ ಇಲ್ಲಿ ನನಗೆ ಒಂದು ಇಷ್ಟ ಆಗಲಿಲ್ಲ ಅಂದ್ರೆ ಇದು ಕೆಲವೊಂದು ಟೈಮ್ ಸ್ಕಿನ್ ಅನ್ನ ತುಂಬಾ ಬ್ರೈಟರ್ ಮಾಡುತ್ತೆ. ನೀವು ನ್ಯಾಚುರಲ್ ಇಟ್ಟಿದ್ರು ಕೂಡ ಸ್ವಲ್ಪ ನಿಮ್ಗೆ ಅಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಹೆವಿ ಬ್ರೈಟರ್ ಅಂತ ಅನ್ಸುತ್ತೆ. ಬಟ್ ಕೆಲವೊಂದು ಜನಕ್ಕೆ ಇದು ತುಂಬಾ ಇಷ್ಟ ಕೂಡ ಆಗತ್ತಾ. ಇನ್ ಯಾವಾಗ ಇದ್ರಂತ ವಿಡಿಯೋ ಕ್ವಾಲಿಟಿ ಬರ್ತೀವಿ, ಹೆಸರಲ್ಲಿ ಫ್ರಂಟ್ ಮತ್ತು ರಿಯರ್ ಎರಡು ಕಡೆ 4K 30fps ನ ವಿಡಿಯೋ ರೆಕಾರ್ಡ್ ಸಪೋರ್ಟ್ ಆಗುತ್ತೆ. ರಿಯರ್ಲಿ 60fps ಬೇಕಿತ್ತು ಗುರು, ಇಲ್ಲಿ ಸ್ವಲ್ಪ ಕಂಜೂಸಿ ಮಾಡವ್ರ. ಸದ್ಯಕ್ಕೆ ಈ ವಿಡಿಯೋ ನೋಡ್ತಿದ್ರ ಇದು ರಿಯರ್ ಕ್ಯಾಮ್ರಾದಲ್ಲಿ 4K 30fps ಅಲ್ಲಿ ರೆಕಾರ್ಡ್ ಆಗಿರುವಂತ ವಿಡಿಯೋ ಇದೆ. ಇದಂತ ಕ್ವಾಲಿಟಿ, ಕಲರ್ಸ್ಗಳು, OiS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಏನು ಇಶ್ಯೂಸ್ಗಳಿಲ್ಲ. ಬಟ್ ಕಲರ್ ಸ್ವಿಚಿಂಗ್ ಅಲ್ಲಿ ಬೆಳಕಿಂದ ನಾನು ಸ್ವಿಚ್ ಆಗಬೇಕಾದ್ರೆ ಇದನ್ನ ಸ್ವಲ್ಪ ಇವರು ಫಿಕ್ಸ್ ಮಾಡಬೇಕು. ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ನನಗೆ ಇನ್ನೂ ಬೇಕಾಗಿತ್ತು. ಬಟ್ ಓಡಬೇಕಾದ್ರೆ ಸ್ಟೆಬಿಲೈಸೇಷನ್, ಕಲರ್ಸ್ಗೆಲ್ಲ ಚೆನ್ನಾಗಿದೆ, ಏನು ಇಶ್ಯೂ ಇಲ್ಲ. ಬಟ್ 60fps ಅಲ್ಲ 120fps ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇನ್ನು ಈ ವಿಡಿಯೋ ಏನು ನೋಡ್ತಿದ್ರೆ ಇದು ಫ್ರಂಟ್ ಅಲ್ಲಿ 4K 30fps ರೆಕಾರ್ಡ್ ಆಗ್ತಿದೆ. ಸೊ ಇಲ್ಲಿ ಕೂಡ ಜಾಸ್ತಿ ವೈಡ್ ರೇಂಜ್ ಒಂದಿಗೆ ಕಲರ್ಸ್ಗಳು ಬೆಳಕನ್ನ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋತಾ ಇದೆ ಮತ್ತು ಸ್ಟೆಬಿಲೈಸೇಷನ್ ಕೂಡ ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿದೆ. ಕ್ವಾಲಿಟಿ ಲಾಗರ್ಸ್ಗೆ ನಾನು ಡೆಡಿಕೇಟೆಡ್ಲಿ ಇದನ್ನ ಸಜೆಸ್ಟ್ ಮಾಡಲ್ಲ. ಇದಕ್ಕಿಂತ ಮಚ್ ಬೆಟರ್ ವಿಡಿಯೋ ಕ್ವಾಲಿಟಿ ನಿಮಗೆ ಐಫೋನ್ಸ್ ಅಲ್ಲಿ ಸಿಗುತ್ತೆ, ಬಟ್ ಬೆಲೆ ಜಾಸ್ತಿ ಇರುತ್ತೆ. ಬಟ್ ವಿಡಿಯೋ ಕ್ವಾಲಿಟಿ ನನಗೆ ನಥಿಂಗ್ ಅವ್ರು ಇದಕ್ಕಿಂತ ಬೆಟರ್ ಇದಾರಪ್ಪ ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಫೋಟೋಗ್ರಫಿಗೆ V60 V50ಗಿಂತ ತುಂಬಾ ಅಪ್ಗ್ರೇಡ್ ಆಗಿದೆ. ತುಂಬಾ ಒಳ್ಳೆ ಸೆನ್ಸರ್ನ ಅಪ್ಗ್ರೇಡ್ ಕೂಡ ಮಾಡಿದ್ರೆ. ಸೊ ಫೋಟೋಗ್ರಫಿಗೆ ಸದ್ಯಕ್ಕೆ 30 to 45 ಬಜೆಟ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಯಾವುದೇ ಇರೋದಿಲ್ಲ. ಕ್ಯಾಮ್ರಾದಲ್ಲಿ
ಕ್ವಾಲಿಟಿ ಫೋಟೋಗಳು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿದೆ. ಫೋಟೋದೊಂದಿಗೆ ಹ್ಯಾಪಿ ಇದೀನಿ, ಬಟ್ ವಿಡಿಯೋ ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಆಗಬೇಕು. ಇನ್ಕೊನೆದಾಗಿದ್ರು ಅಂತ ಬ್ಯಾಟ್ರಿಗೆ ಬಂದಿದ್ರೆ ಇಲ್ಲಿ ಕೂಡ ಒಂದು ಮೈನಸ್ ಪಾಯಿಂಟ್ ಇದೆ ಆಯ್ತಾ. ಇಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ತಾ ಇದ್ದೆ. ಎಷ್ಟರಲ್ಲಿ ಬಿಗ್ಗೆಸ್ಟ್ 6,500 mAh ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ನೋಡ್ತಾ ಇದ್ವಿ. ಮತ್ತೆ ಇನ್ಬಾಕ್ಸ್ 90 ವಾಟ್ನ ಪವರ್ ಕೊಡ್ತಿದ್ದಾರೆ. ಕ್ರೇಜಿ ಗುಡ್ ವಿಚಾರ. ಬಾಕಿ ಇದು ವಯರ್ಡ್ ಒಂದಿಗೆ ಚಾರ್ಜಿಂಗ್ ಆಗುತ್ತೆ, ಬಟ್ ಮಿಸ್ಸಿಂಗ್ ನನಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಬೇಕಾಯ್ತಾ. ಸೊ ಐಫೋನಲ್ಲೆಲ್ಲ ಅವರು ಪ್ರೋ ಲೆವೆಲ್ ಇದ್ಬಿಟ್ಟು 50,000 ವೈರ್ಲೆಸ್ ಚಾರ್ಜಿಂಗ್ ಕೊಡ್ತಾರೆ. ಬಟ್ ಇಲ್ಲಿ ವಿವೋ ಏನಕ್ಕೆ ಸ್ವಲ್ಪ ಇಲ್ಲಿ ಕಾಂಪ್ರಮೈಸ್ ಮಾಡ್ತಿದ್ಯಾ ಅಥವಾ ಹೊಸ ಫೀಚರ್ ಕೊಡೋಕೆ ಹಿಂದಿರ್ತೀವಿ ಗೊತ್ತಿಲ್ಲ. ಬಟ್ ವೈರ್ಲೆಸ್ ಚಾರ್ಜಿಂಗ್ ಇದ್ರೆ ಇನ್ನಷ್ಟು ಚೆನ್ನಾಗಿರುತ್ತು. ನಾನು ಏನೇ ಹೇಳಿದ್ರು ನಾನು ಎಷ್ಟು ಕಮ್ಮಿ 10 ರೂಪಾಯಿ ಕೊಟ್ಟರು ನಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಬೇಕು, ಆ ಎಕ್ಸ್ಪೆಕ್ಟೇಷನ್ ನಾವೆಲ್ಲ ಹೋಗ್ತಾ ಇದ್ವಿ. ಹೀಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕೇಳ್ಕೊತಿದ್ದೀನಿ ಅನ್ಸುತ್ತೆ. ಬಟ್ ಸ್ಟಿಲ್ ನನಗೆ ವೈರ್ಲೆಸ್ ಚಾರ್ಜಿಂಗ್ ನನ್ನ ಫೋನಲ್ಲಿ ಬೇಕು. ನಾನು 40,000 ರೂಪಾಯಿ ಕೊಡ್ತೀನಿ ಅಂದರೆ ನಾನು ಬೇಕೇ ಬೇಕು. ಅದರ್ವೈಸ್ ಈ ಸ್ಮಾರ್ಟ್ ಫೋನ್ ಜಸ್ಟ್ 25 to 27 ಮಿನಿಟ್ಸಲ್ಲಿ 0 to 50% ಚಾರ್ಜ್ ಆದರೆ 50 to 56 ಮಿನಿಟ್ಸಲ್ಲೇನೋ 0 to 100% ಚಾರ್ಜ್ ಆಗುತ್ತಪ್ಪ ಅಂತ ಬ್ರ್ಯಾಂಡ್ ಹೇಳುತ್ತೆ. ಬಟ್ ಸ್ವಲ್ಪ 10-15 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇದು ಸೂಪರ್ ಫಾಸ್ಟ್ ಆಗಿ ಚಾರ್ಜ್ ಆಗೋದ್ರಲ್ಲಿ ಒಳ್ಳೆ ಬ್ಯಾಕಪ್ ಕೂಡ ನಾನು ಸ್ಕ್ರೀನ್ ಟೈಮ್ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಓವರ್ ಆಲ್ ನಾನು X2 100 FE ಕಂಪೇರ್ ಮಾಡಿದ್ರೆ ಸೇಮ್ ಅದೇ ಬ್ಯಾಟ್ರಿನ ಇದ್ರಲ್ಲಿ ಕೂಡ ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ಸ್ಲಿಮ್ ಇದೆ ಅಷ್ಟೇ. ಅದು ಸ್ವಲ್ಪ ದಪ್ಪಿತ್ತು, ಕಾಂಪ್ಯಾಕ್ಟ್ ಸೈಜ್ ಮಾಡಿದ್ರು ಅಷ್ಟೇ. ಬಾಕಿ ಎರಡರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಎರಡರಲ್ಲಿ ಕೂಡ ಸೇಮ್ ಬ್ಯಾಟ್ರಿ ಇದೆ. ಅದರ್ವೈಸ್ ಬಾಕಿ ಫೀಚರ್ಸ್ಗಳಲ್ಲಿ ಇದು ಬ್ಲೂಟೂತ್ 5.4 ಸಪೋರ್ಟ್ ಇದೆ, ವೈಫೈ 6ನ ಕೊಡ್ತಿದ್ದಾರೆ, 11 ಅಥವಾ 12 5G ಬ್ಯಾಂಡ್ಸ್ಗಳಿದೆ, ಡುವಲ್ 5G ಸಿಮ್ ಸಪೋರ್ಟ್ ಆಗುತ್ತೆ. ಬೇಕಾಗಿರುವಂಥ ಎಲ್ಲ ಸೆನ್ಸಸ್ಗಳು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇವು ಇದರಲ್ಲಿ ಯಾವುದು ಕನ್ಫ್ಯೂಸ್ ಮಾಡಲ್ಲ. ಮತ್ತು ಡುವಲ್ ಅಥವಾ ನಿಮಗೆ ಟ್ರಿಪಲ್ ಮೈಕ್ ಸೆಟಪ್ ಕೂಡ ಕೊಡ್ತಿದ್ದಾರೆ. ಆಡಿಯೋ ಕ್ವಾಲಿಟಿ ಮತ್ತು ಕಾಲ್ಸ್ ಕ್ವಾಲಿಟಿ ಕೂಡ ಯಾವುದೇ ಇಶ್ಯೂ ಇಲ್ಲ. ಹಾಗಾದರೆ ಕೊನೆಯದಾಗಿ ನಾನು ಕೇಳಬಹುದು, ಈ ವಿವೋ V60 V50ಕ್ಕಿಂತ ಅಪ್ಗ್ರೇಡ್ ಏನೋ ಆಗಿದೆ ನಾವೆಲ್ಲ ತಿಳ್ಕೊಂಡ್ವಿ. ಬಟ್ ಈ ಸ್ಮಾರ್ಟ್ ಫೋನ್ 37ಕ್ಕೆ ಬರುತ್ತಾ, 38ಕ್ಕೆ ಬರುತ್ತಾ ಅಥವಾ 45ಕ್ಕೆ ಹೋಗುತ್ತಪ್ಪ ಅಂತ ಕೇಳಿದ್ರೆ ಏನು ಕನ್ಫ್ಯೂಷನ್ ಗುರು. 4-5 ತಿಂಗಳಿಗೆ ನೀವೇ ಹಿಂಗೆ ಫೋನ್ಸ್ ಲಾಂಚ್ ಮಾಡ್ತಾ ಹೋದ್ರೆ ನಾವು ವಿಡಿಯೋ ಮಾಡೋರು ನಮ್ಮ ಕಷ್ಟ ಬಿಡಿ. ಜನ ಹೆಂಗೆ ಫೋನ್ಸ್ಗಳನ್ನ ಚೂಸ್ ಮಾಡ್ಕೊಳ್ತಾರೆ. 2,000 ರೂಪಾಯಿ ಜಾಸ್ತಿ ಆದರೆ ಮತ್ತೊಂದು ಹೊಸ ಫೋನ್ ಇದೆ, ಮತ್ತೊಂದು 1,000 ರೂಪಾಯಿ ಜಾಸ್ತಿ ಆದರೆ ಮತ್ತೊಂದು ಹೊಸ ಫೋನ್ ಇದೆ. ಎಷ್ಟು ಕನ್ಫ್ಯೂಷನು. ಅದರಲ್ಲಿ ಸಿರೀಸ್ಗಳಂತೂ ಲೈಕ್ ತಿಂಗಳಿಗೆ ಏನೇನು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ ಜನ. ವಿವೋನವರು 4 ತಿಂಗಳಿಗೆ 4-5 ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. 5 ತಿಂಗಳಿಗೆ ಹೊಸ ಸೀರೀಸ್ ಬಂತಪ್ಪ ಅಂದರೆ ಹಳೆಯ ಫೋನ್ಸ್ ತೊಗೊಂಡವ್ರ ಗತಿ ಏನು, ಏನಕ್ಕೆ ಬ್ಯಾಂಡ್ಸ್ ರೀತಿ ಮಾಡ್ತಿದೆ ನನ್ಗೆ ನಿಜವಾಗ್ಲೂ ಐಡಿಯಾ ಅಲ್ಲ. ಬಟ್ ಇದೆಲ್ಲ ಪ್ರಾಫಿಟ್ ಸಲುವಾಗಿ ಹಳೆ ಸ್ಟಾಕ್ಸ್ಗಳನ್ನ ಸೇಲ್ ಮಾಡೋ ಸಲುವಾಗಿನೇ ಮಾಡ್ತಿದ್ದಾರೆ. ಸೊ ದಯವಿಟ್ಟು ನಿಮ್ಗೆ ಹತ್ರ ನಾನು ಆನೆಸ್ಟ್ಲಿ ರಿಕ್ವೆಸ್ಟ್ ಮಾಡ್ಕೋದೇನಪ್ಪ ಅಂತಂದರೆ, ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹೊಸ ಫೋನ್ ತೊಗೊಳ್ಳಿ, ಅಪ್ಗ್ರೇಡ್ ಮಾಡಿ. ಇಲ್ಲಾಂದರೆ ಒಂದು ಫೋನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ 4 ತಿಂಗಳು 5 ತಿಂಗಳು 6 ತಿಂಗಳಿಗೆಲ್ಲ ಅಪ್ಗ್ರೇಡ್ಸ್ ಮಾಡೋಕ್ಕೆ ಹೋಗ್ಬೇಡಿ. 2-3 ವರ್ಷ ಒಂದೇ ಫೋನ ಯೂಸ್ ಮಾಡಿ, ಏನೂ ಆಗಲ್ಲ. ಇದರಲ್ಲಿ ಜಾಸ್ತಿ ಹೇಳ್ಕೊಳ್ಳೋಗೆ ಹೆವಿ ಆಗಿರೋಂಥ ಅಪ್ಗ್ರೇಡ್ಸ್ಗಳು ಆಗ್ತಾ ಇಲ್ಲ. ಬಟ್ ಜನ ಕೇಳಲ್ಲ ಬಿಡಿ, EMI ದುಡ್ಡು ಐಫೋನ್ ಅದು ಅಂತ. ಸುಮ್ಮನೆ ಫೋನ್ಸ್ಗೆ ಜಾಸ್ತಿ ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲಪ್ಪ. ನನ್ನ ಅನಿಸಿಕೆಗಳು ಜಸ್ಟ್ ಇಷ್ಟ ಆಗಿತ್ತು, ಆನೆಸ್ಟಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಾಕಿ ನಿಮ್ಮ ಇಷ್ಟ. ದುಡ್ಡು ಜಾಸ್ತಿ ಇತ್ತು ಅಂದರೆ ಪ್ರತಿ ತಿಂಗಳು 2-3 ತಿಂಗಳು ಒಂದ್ಸರ್ತಿ ಅಪ್ಗ್ರೇಡ್ ಮಾಡಿ. ಬಟ್ ನಾನು ಯಾವುದು ನನ್ನದೇ ಓನ್ ಫೋನ್ ಅಂತ ನಾನು ಇನ್ನೂ ಪರ್ಚೇಸ್ ಮಾಡಿಲ್ಲ ಲಕ್ಷ ರೂಪಾಯಿ ಕೊಟ್ಟು. ಸೊ ಬ್ರ್ಯಾಂಡ್ಸ್ಗಳು ಕೊಟ್ಟಿರೋದಕ್ಕೆ ಒಂದು ಟೈಮ್ ಇದನ್ನೇ ಯೂಸ್ ಮಾಡಿರ್ತೀನಿ. ಬಟ್ ಪರ್ಸ್ನಲಿ ನಾನು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಹೆವಿಯಾಗಿ ನಾನು ದುಡ್ಡು ಖರ್ಚು ಮಾಡಲ್ಲ ಸ್ಮಾರ್ಟ್ ಫೋನ್ಗೆ ಅಷ್ಟೇ. ಸೊ ನಿಮಗೆ ಅನಿಸುತ್ತೆ ಆನೆಸ್ಟ್ಲಿ ನನ್ನ ಪ್ರಾಮಾಣಿಕ ಅನಿಸಿಕೆ ಬಗ್ಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸಿಗೋಣ ಅಂತ ಇನ್ನಷ್ಟು ಇನ್ ಡೆಪ್ತ್ ಪ್ರಾಮಾಣಿಕ ಜೊತೆಗೆ ರೆಡಿ. ನೆಕ್ಸ್ಟ್ ಒನ್. ನಮಸ್ಕಾರ.